ಜನ ಶ್ರದ್ಧಾ ಭಕ್ತಿಯಿಂದ ಬರುವಂಥ ಧಾರ್ಮಿಕ ಪುಣ್ಯ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ನಾನು ಹೂತಾಕಿದ್ದೇನೆ ಅಂಥೇಳಿ ಹೇಳಿದಂಥ ಆ ನಿಗೂಢ ವ್ಯಕ್ತಿ, ಆ ಮಾಸ್ಕ್ ಮ್ಯಾನ್, ಆ ಅಪರಿಚಿತ ವ್ಯಕ್ತಿ, ಆ ಅನಾಮಿಕ ವ್ಯಕ್ತಿ, ಆತ ಹೇಳಿದ ನಂತರ ಆದಂಥ ಚರ್ಚೆ ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗಿದೆ ಅನ್ನೋ ವಿಚಾರ. ಇದೆಲ್ಲದರ ನಡುವೆ ಆ ವ್ಯಕ್ತಿ ಯಾರು, ಆತನ ಪೂರ್ವಪರ ಏನು, ಆತನ ಹಿನ್ನೆಲೆ ಏನು, ಆತ ಎಲ್ಲಿದ್ದ, ಏನು ಮಾಡೋದಕ್ಕೆ ಬಂದಿದ್ದ, ಇದೆಲ್ಲ ಪ್ರೊಪಗಂಡ ಏನು, ಇದೆಲ್ಲವೂ ಈಗ ರಾಜ್ಯದಲ್ಲಿ, ದೇಶದಲ್ಲಿ, ವಿಶ್ವದಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರ. ಹಾಗಾದರೆ ಆತ ಯಾರು ಅನ್ನೋದರ ಬಗ್ಗೆ ನಾವಿವತ್ತು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಆತನ ಧರ್ಮಪತ್ನಿಯನ್ನು ನಾವಿವತ್ತು ಮಾತಾಡಿಸ್ತಾ ಇದ್ದೀವಿ. ಅವ್ರನ್ನ ಮೊದಲು ನಾನು ಮಾತಾಡಿಸ್ತೀನಿ. ಅಮ್ಮ, ತಮ್ಮ ಹೆಸರೇನಮ್ಮ? ರತ್ನ. ಓಕೆ. ಈಗ ನಾವೆಲ್ಲ ಅಂದ್ಕೊಂಡಿದ್ದು ಆತನನ್ನು ಭೀಮಾ ಅಂಥೇಳಿ, ನಾವೆಲ್ಲ ಅಂದ್ಕೊಂಡಿದ್ದು ಆತನನ್ನು ಮಾಸ್ಕ್ ಮೆನ್ ಅಂಥೇಳಿ. ಆ ವ್ಯಕ್ತಿ ಹೆಸರೇನಮ್ಮ? ಎಲ್ಲಿ ಅವರು, ಯಾವ ಊರು ಅವರದ್ದು? ಅವ್ರು ನನ್ನ ಮದುವೆ ಮಾಡ್ಕೊಂಡು ಹೋಗಿದ್ದು ಧರ್ಮಸ್ಥಳಕ್ಕೇನೆ. ಆದರೆ ಅವರು ಮಂಡ್ಯದ ಪಕ್ಕ ಚಿಕ್ಕಬಳ್ಳಿ ಅನ್ನೋ ಒಂದು ಊರವ್ರಂತೆ. ಆ ಊರನ್ನ ನಾನು ಮದುವೆ ಆದಮೇಲೆ ಒಂದು ಸಲ ಕರ್ಕೊಂಡು ಹೋಗಿದ್ರು ಅಷ್ಟೇ. ಆದರೆ ನನ್ನನ್ನು ನಮ್ಮ ಮನೆಯಿಂದ ಮದುವೆ ಮಾಡಿ ಕರ್ಕೊಂಡು ಹೋಗುವಾಗ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದು. ನೇತ್ರಾವತಿಲಿ ಅವ್ರ ಮನೆ ಇದ್ದಿದ್ದು, ಅಲ್ಲೇ ಕೆಲಸ ಮಾಡ್ಕೊಂಡು ಇದ್ದಿದ್ದು ಅವರು. ತಾವು ಏನು ಕೆಲಸ ಮಾಡ್ತೀರಮ್ಮ? ನಾನು ಏನು ಇದೇ ಕಸ ಗುಡ್ಸೋ ಕೆಲಸ. ಎಲ್ಲಿ ಕೆಲಸ ಮಾಡ್ತೀರಿ ತಾವು? ನಾನು ಇಲ್ಲೇ ನಾಮಂಗಲದಲ್ಲಿ. ಅವ್ರು ಮದುವೆ ಮಾಡ್ಕೊಂಡು ಹೋಗುವಾಗ ನನ್ನ ಎಲ್ಲೂ ಕೆಲ್ಸಕ್ಕೆ ಕಳಿಸ್ಲಿಲ್ಲ ಅವರು. ಇಬ್ಬರು ಮಕ್ಳು ಆಗೋ ಗಂಟ ಬರೀ ಜಗಳ ರಗಳೆ, ಹೊಡ್ತಾ ಬಡ್ತಾ ಅನುಮಾನ ಇವೇನೇ ಇದ್ದಿದ್ದು ನನ್ನ ಸಂಸಾರದಲ್ಲಿ. ಯಾವಾಗಲೂ ತಾಳಿ ಕಿತ್ಕೊಳ್ಳೋದು, ಓಡಿಸೋದು, ಹೋಗು ಅನ್ನೋದು, ನಾನು ಬೇರೆ ಮದುವೆ ಮಾಡ್ಕೋತೀನಿ ಅನ್ನೋದು, ಇವೇ ಬರೀ ಕಣ್ಣೀರಲ್ಲೇ ನಾನು ಕೈ ತೊಳೆದಿರೋದು. ಅವ್ರ ಮದುವೆ ಆದಾಗ್ಲಿಂದಲೂ ನಾನು ನೆಮ್ಮದಿಯಾಗಿರಲಿಲ್ಲ. ತಾವು ಎಷ್ಟನೇ ಇಸ್ವಿಯಲ್ಲಿ ಮದುವೆ ಆದ್ರಮ್ಮ? ನಾನು ನವೆಂಬರು ಅದರ 25ನೇ ತಾರೀಕು 11ನೇ ತಿಂಗಳು 1999 ಇಸ್ವಿಲಿ ಮದುವೆ ಆಗಿದ್ದು. ತಾವು ಎಷ್ಟು ವರ್ಷಗಳ ಕಾಲ ಜೊತೆಗೆ ದಾಂಪತ್ಯ ಜೀವನವನ್ನು ಮಾಡಿದ್ರಮ್ಮ? 7 ವರ್ಷ ಇರ್ಬೋದು ಸರ್. ತಮಗೆ ಮಕ್ಕಳೇನಾದ್ರು ಇದ್ದಾರಾ? ಇದ್ದಾರೆ, ಇಬ್ಬರು ಮಕ್ಕಳಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು ಐತೆ. ತಾವು ಮದುವೆ ಆದ ತಕ್ಷಣ ಧರ್ಮಸ್ಥಳಕ್ಕೆ ಹೋದ್ರಿ. ಧರ್ಮಸ್ಥಳದಲ್ಲಿ ಈ ಏನು ಕೆಲಸ ಮಾಡ್ತಾ ಇದ್ರು ಆಗ? ಅವರಲ್ಲಿ ಕಸ ಗುಡಿಸೋದು, ಬಾತ್ರೂಮ್ ಕ್ಲೀನ್ ಮಾಡೋದು, ಆ ಕೆಲಸನೇ ಮಾಡ್ತಾ ಇದ್ದಿದ್ದು. ಅವ್ರು 3 ತಿಂಗಳು ಚೇಂಜ್ ಮಾಡ್ತಾ ಇದ್ರಂತೆ. ಒಂದು 3 ತಿಂಗಳು ನೇತ್ರಾವತಿ ನದಿಲಿ ಹಾಕಿದ್ರೆ ಇನ್ನೊಂದು 3 ತಿಂಗಳು ಬಾಹುಬಲಿ ಬೆಟ್ಟಕ್ಕೆ ಹಾಕ್ತಾಯಿದ್ರು. ಮತ್ತು ಆಮೇಲೆ ದೇವಸ್ಥಾನದ ಎದುರುಗಡೆ ಗುಡ್ಸಕ್ಕೆ ಹಾಕ್ತಾಯಿದ್ರು. ಈ ಥರ ಚೇಂಜ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು ಅಷ್ಟೇ, ಇನ್ನೇನು ಹೇಳ್ತಾ ಇರಲಿಲ್ಲ. ತಾಯಿ, ನೀವು ಮದುವೆ ಆಗುವಾಗ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಅಂತ ತಮ್ಗೆ ಗೊತ್ತಿತ್ತಾ? ತಾವು ಅವ್ರನ್ನ ಪರಿಚಯ ಮಾಡಿದ್ದು ಅಥವಾ ತಮ್ಮ ಸಂಬಂಧ ಆಗಿದ್ದು ಹೇಗೆ? ಅದೇನೇ ಅವ್ರ ಅಣ್ಣ ಬಂದು ಇದ್ದರು, ಈ ಥರ ಬಸ್ ಮಿಸ್ ಆಗಿಬಿಡ್ತು, ಇದು ಸ್ವಲ್ಪ ನನಗೆ ಯಾರು ಸ್ವಲ್ಪ ಇದೊಂದು ರಾತ್ರಿ ಇರೋದಕ್ಕೆ ಅವಕಾಶ ಮಾಡಿಕೊಡಿ ಅಂದರು. ಆವಾಗ ನಮ್ಮ ಮನೇಲಿ ದೇವಸ್ಥಾನ ಧರ್ಮಸ್ಥಳ ಅಂದರೆ ತುಂಬ ಇಷ್ಟ. ನಮ್ಮ ಮನೇಲಿ ಇರೋರಿಗೆ, ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಇಷ್ಟ. ಅದಕ್ಕೆ ನಾವು ಯಾವಾಗಲೂ ಹೋಗ್ತಾಯಿದ್ವಿ ಧರ್ಮಸ್ಥಳಕ್ಕೆ. ಅವ್ರು ಧರ್ಮಸ್ಥಳದಿಂದ ಬಂದಿದ್ದೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಸ್ವಲ್ಪ ಒಂದಿನ ತಾನೇ ಒಂದು ಊಟ ಗೀಟ ಕೊಟ್ಟು ಒಂದಿನ ಇರಲಿ ಅಂತ ಬಿಟ್ಟಿದ್ದು. ಆಮೇಲೆ ನನ್ನನ್ನು ನೋಡಿದ್ರು, ಹುಡುಗಿ ನಮ್ಮ ತಮ್ಮನಿಗೆ ಮದುವೆ ಮಾಡ್ಕೋತೀವಿ ಕೊಡಿ ಅಂತ ಕೇಳಿದ್ರು. ಆಮೇಲೆ ಎಲ್ಲ ಅವ್ರು ಮೊದಲನೇ ದಿನ ಒಪ್ಪಲಿಲ್ಲ. ಆಮೇಲೆ ತಿರ್ಗಾ ಒಂದ್ಸಲ ಅವ್ರ ತಮ್ಮನೂ ಅವ್ರ ತಂಗಿನೂ ಅವ್ರ ಹೆಂಡ್ತಿನೂ ಎಲ್ಲರೂ ಬಂದಿದ್ರು ಹೆಣ್ಣು ಕೇಳೋಕ್ಕೆ. ಆವಾಗ ಒಪ್ಕೊಂಡ್ರು. ಸರಿ, ಧರ್ಮಸ್ಥಳ ಅಲ್ವಾ, ಒಳ್ಳೆ ಸ್ಥಾನ, ಒಳ್ಳೆ ಸ್ಥಳ ಮಾಡಿಕೊಡೋಣ, ಅಲ್ಲಿರೋರು ಅಲ್ಲಿದ್ದರೆ ಒಳ್ಳೆಯವ್ರು ಇರ್ತಾರೆ ಅಂತ ಮಾಡಿಕೊಟ್ರು. ನಿಮ್ಮನ್ನ ಅವರಿಗೆ ಮದುವೆ ಮಾಡಿ ಕೊಟ್ಟಿದ್ದೆ ಧರ್ಮಸ್ಥಳ ಅನ್ನೋ ಪುಣ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಮನೆಯವರು ಅವ್ರನ್ನೇ ಮದುವೆ ಮಾಡಿ ಕೊಟ್ಟರು, ನಿಜನಮ್ಮ? ಹೌದು ಸರ್. ಹೌದು. ಓಕೆ. ಮದುವೆ ಆದ ನಂತರ ಎಷ್ಟು ವರ್ಷ ತಾವು ಖುಷಿಯಾಗಿದ್ರಿ? ಎಷ್ಟು ವರ್ಷ ಸಂತೋಷ ಇದ್ರಿ? ಎಷ್ಟು ವರ್ಷ ತಾವು ಧರ್ಮಸ್ಥಳದಲ್ಲಿ ಇದ್ರಮ್ಮ? ಧರ್ಮಸ್ಥಳದಲ್ಲಿ ನಾವು ಮದುವೆ ಆಗಿ ಹೋಗಿ 7 ವರ್ಷನೇ ಜೀವನ ಮಾಡಿದ್ದು. ಆವಾಗ 2 ಮಕ್ಕಳು ಆಯಿತು. ಬರೀ ಆವಾಗಲೂ ಏನು ಜಗಳ ಅದು ಇದು ಅಂದ್ಕೊಂಡು ಯಾವಾಗಲೂ ಬಡ್ದ ಎಲ್ಲ ಮಾಡ್ತಾಯಿದ್ದ. ಅನುಮಾನಗಳು ಪಡ್ತಾ ಇದ್ದ. ಸ್ವಂತ ಸಂಬಂಧಿಕರ ಮೇಲೂ ದೂರ ಹೇಳ್ತಾ ಇದ್ದ. ಎಲ್ಲರ ನೆಂಟ್ರ ಮನೆಗಳಿಗೆ ಹೋದರೆ ಅವ್ರ ಮೇಲೂ ದೂರ ಹೇಳ್ಕೊಂಡು ಹೊಡೆಯೋದು ಬಡಿಯೋದು, ಮಕ್ಕಳನ್ನ ದಾಟ್ಸೋದು, ತುಂಬ ಅನ್ಯಾಯ ಮಾಡೋನೇ, ತುಂಬ ನನಗೆ ಹಿಂಸೆ ಕೊಡ್ತಾ ಇದ್ದ. ನಮ್ಮ ಮನೇಲಿ ಇರೋರು, ನಮ್ಮ ಅಣ್ಣ ತಮ್ಮಂದ್ರು, ನಾವು 3 ಜನ ಅಣ್ಣಂದ್ರು, 3 ಜನ ಅಕ್ಕ ತಂಗಿರು. ನಾವು ಎಷ್ಟು ದಿನ ಅಂತ ಈ ಥರನೇ ಅವನ ಹತ್ರ ಹೊಡ್ಸ್ಕೊಂಡು ಬಡ್ಸ್ಕೊಂಡು ಜೀವನ ಮಾಡೋಕ್ಕಾಯ್ತದೆ? ಸುಮ್ಮನೆ ಬೇಡ, ಬಿಟ್ಬಿಡು, ಬಂದ್ಬಿಡು, ಇಲ್ಲೇ ಇದ್ಬಿಡು
ಅಂತ ಏನು ಹೇಳ್ತಾಯಿದ್ರು. ಆದರೂ ನಾನು ಕೇಳ್ತಾ ಇರಲಿಲ್ಲ. ಒಂದ್ಸಲ ಹೆಣ್ಮಗಳು ಮದುವೆ ಆಗಿ ಹೋದ್ಮೇಲೆ ಗಂಡನ ಮನೆಯೇ ಎಲ್ಲ ಅಂತ ನಾನು ಅವನ ಹತ್ರನೇ ಏನೇ ಹಿಂಸೆ ಕೊಟ್ಟರು, ಏನೇ ನರಕ ಕೊಟ್ಟರು ಕೂಡ ನಾನು ಅಲ್ಲೇ ಇದ್ದೆ. ಆದ್ರೂ ಲಾಸ್ಟ್ ಅಂತ ಅವನು ತಿರ್ಗಾ ಕರ್ಕೊಂಬಂದು ನಮ್ಮ ಮನೆಯಲ್ಲೇ ನಮ್ಮ ಅಣ್ಣ ತಮ್ಮಂದ್ರ ಮೇಲೆಲ್ಲ ದೂರ ಹೇಳ್ಕೊಂಡು ಹೊಡೆದು ಬಿಟ್ಬಿಟ್ಟು ಹೊಂಟೋದ. ಸರಿ ಬರ್ತಾನೆ ಬಿಡು ಅಂದ್ಕೊಂಡು ಸುಮ್ಮನೆ ಇದ್ದು, ಆದರೆ ಬರಲೇ ಇಲ್ಲ. 1 ವರ್ಷ 6 ತಿಂಗಳು ಎಲ್ಲ ಕಾದು ನೋಡ್ದೆ, ಬರಲೇ ಇಲ್ಲ. ಆಮೇಲೆ ಮದುವೆ ಆಗ್ಬಿಟ್ಟ ಅಂತ ಹೇಳ್ತಾಯಿದ್ರು. ಆ ಮದುವೆ ಆಗಿರೋವಳು ಒಂದು ಸಲ ನಾನು ಅಲ್ಲಿದ್ದಾಗಲೇ ಅವಳು ಗಂಡ ಸತ್ತೋಗವನೇ. ಒಂದು ಹೆಣ್ಣು ಮಗು ಸಮೇತ ಅವ್ರ ಅಪ್ಪನ ಜೊತೇಲಿ ಬಂದಿದ್ಲು ಅವಾಗ. ಅಲ್ಲಿ ನಮ್ಮ ಮನೇಲೇ ನಾನೇ ಅವಳಿಗೆ ನನ್ನ ಕೈಯಾರೆ ಅಡುಗೆ ಎಲ್ಲ ಮಾಡಿ ಅವಳಿಗೆ ಬಡಿಸ್ದೆ. ಆದರೆ ಅವಳನ್ನೇ ಅವನು ನೋಡ್ತಾ ಇರೋದು, ಅವಳನ್ನೇ ಇಟ್ಕೊಂಡಿರೋದು ಅನ್ನೋ ವಿಷಯ ನನಗೆ ಗೊತ್ತಿಲ್ಲ. ಆಮೇಲೆ ನಾನು ಡಿಲ್ವರಿಗಂತ ನಮ್ಮ ತಾಯಿ ಮನೆಗೆ ಬಂದರೆ 9 ತಿಂಗಳು ಇಲ್ಲೇ ಇರ್ತಾ ಇದ್ನಲ್ಲ, ಆವಾಗ ಬರೋದು ಅವ್ನು ಯಾವಾಗಲೋ ಒಂದು 6 ತಿಂಗಳಿಗೋ 3 ತಿಂಗಳಿಗೋ ಬರ್ತಾ ಇದ್ದ ನೋಡೋಕ್ಕಂತ ಸುಮ್ಮನೆ ನೆಪದಲ್ಲಿ ಬರೋದು. ಇಲ್ಲಿ ಒಂದೇ ಒಂದು ದಿನಾನೂ ಇರ್ತಾ ಇರಲಿಲ್ಲ. ಬರೋದು ನೋಡ್ಬಿಟ್ಟು ಹೊಂಟಾಯ್ತಾ ಇದ್ದ. ಆದರೆ ಹೋಗೋದು ಎಲ್ಲಿಗೆ, ಅವಳು ಇದ್ದ ಊರಿಗೆ ಹೋಯ್ತಾ ಇದ್ದಿದ್ದು. ಅವಳು ಇದ್ದಿದ್ದು ಅಲ್ಲಿ ಗೂಡ್ಲೂರು, ಊಟಿ ಹತ್ರ. ಗೂಡ್ಲೂರು ಅಂತೆ ಅವಳದು. ಎಲ್ಲಿ ಊಟಿ ಅಂದರೆ ಎಲ್ಲಿ? ಊಟಿ ಸೈಡ್ ಗೂಡ್ಲೂರು. ಅಲ್ಲಿ ಅಂತೆ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ 1 ವಾರ ಎಲ್ಲ ಇದ್ಬಿಟ್ಟು ಆಮೇಲೆ ಅವ್ನು ಧರ್ಮಸ್ಥಳಕ್ಕೆ ಹೋಯ್ತಾ ಇದ್ದಿದ್ದಂತೆ. ಈ ಥರ ಎಲ್ಲ ನಡ್ಕೋತಾ ಇದ್ದ. 2 ಮಕ್ಳಿಗೂ ನನಗೆ ಆ ಥರನೇ ಮೋಸ ಮಾಡ್ತಾ ಇದ್ದ, ಅನ್ಯಾಯ ಮಾಡ್ತಾ ಇದ್ದ. ಅವಳನ್ನ ಕಟ್ಕೋಬೇಕಂತ ನನ್ನನ್ನು ಈ ಥರ ಚಿತ್ರಹಿಂಸೆ ಮಾಡವ್ನೆ. ಆದರೆ ನನಗೆ ಗೊತ್ತಿರಲಿಲ್ಲ. ಅಮ್ಮ, ಈಗ ನಿಮ್ಮ ಸಂಬಂಧ ಯಾರು ಮಾಡಿದ್ರಲ್ಲ ಅವರ ಅಣ್ಣ, ಇದೆಲ್ಲ ಆದ ನಂತರ ನಿಮ್ಮ ಮತ್ತೆ ಅವರ ನಡುವೆ ವೈಮನಸ್ಸಾಗಿ ದಾಂಪತ್ಯದಲ್ಲಿ ಕಲಹ ಆದ ನಂತರ ತಾವೇನಾದರೂ ಅವ್ರ ಮನೆಯವ್ರ ಜೊತೆಲಿ ಮಾತಾಡಿ, ನೋಡಿ ಹಿಂಗೆ ಮಾಡ್ತಾ ಇದ್ದಾನೆ, ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ, ಆತನ ಉದ್ದೇಶ ಏನು ಎತ್ತ ಅಂತೇಳಿ ರಾಜಿ ಪಂಚಾಯಿತಿ ಏನಾದರೂ ಆಗಿತ್ತಾ? ತುಂಬ ಸಲ ಪಂಚಾಯತಿಗಳು ರಾಜಿಗ ಎಲ್ಲ ಆಗೈತೆ. ಧರ್ಮಸ್ಥಳದ ಹೆಗ್ಗಡೆ ಗಂಟೆನೂ ಹೋಗಿ ಎಲ್ಲ ದೂರ ಹೇಳಿದ್ದೆವು ನಾವು. ಇವನು ಈ ಥರ ಈಗ ಅವರಿಗೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಮೇಲೆ ಏನಾದರೂ ಬೇಸರ ಇತ್ತಾ ಅಥವಾ ಏನಾದರೂ ಸಿಟ್ಟಿತ್ತಾ? ಇಲ್ಲಣ್ಣ, ಆ ಥರ ಎಲ್ಲ ಏನಿರಲಿಲ್ಲ. ಅವ್ರು ಬಂದರೆ ಒಂದಷ್ಟು ದೂರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋರು ಅಲ್ಲಿರೋರೆಲ್ಲ. ನಿಮ್ಮ ನಿಮ್ಮ ಕೂಡ ಅವರಿಗೆ ಪೂಜ್ಯವಾಗಿ ನೋಡ್ತಾ ಇದ್ರ? ಮತ್ತೆ ನೀವೇನಾದರೂ ಗಂಡ ಹೆಂಡತಿ ಸಮೇತ ಪೂಜ್ಯರ ಬಳಿ ಏನಾದರೂ ಹೋಗಿ ಮಾತಾಡಿದ್ದು ಅಥವಾ ಅವ್ರ ಬಳಿ ಏನಾದರೂ ಆಶೀರ್ವಾದ ತಗೊಂಡಿದ್ದು ಆ ಥರದ್ದು ಏನಾದರೂ ನೆನಪಿದೆಯಾ ತಮಗೆ? ಇಲ್ಲ 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 ಮನೆ ಹತ್ರ ಬಂದಾಗ ಮಾತ್ರ ನಮಸ್ಕಾರ ಮಾಡ್ತಾ ಇದ್ವಿ. ಆಮೇಲೆ ನನ್ನ ಓಡಿಸಿದ್ಮೇಲೆ ತಾಳಿನೆಲ್ಲ ಕಿತ್ಕೊಂಡು ಒಂದ್ಸಲ ಓಡಿಸ್ಬಿಟ್ಟಿದ್ರು ನನ್ನ ಮಗ. ಆವಾಗ 3 ತಿಂಗಳು ಹೊಟ್ಟೆಲಿದ್ದ. ಓಡಿಸ್ಬಿಟ್ಟಿದ್ದ. ಆವಾಗ ನಾನು ಇಲ್ಲಿರೋರ್ನೆಲ್ಲ ಸ್ವಲ್ಪ ಜನನ ಸೇರಿಸಿ ಕರ್ಕೊಂಡೋಗಿ ಅಲ್ಲಿ ದೇವಸ್ಥಾನದಲ್ಲೇ ದೂರು ಕೊಟ್ಟು ಈ ಥರ ಓಡಿಸ್ಬಿಟ್ಟ, ತಾಳಿನೆಲ್ಲ ಕಿತ್ಕೊಂಡ್ಬಿಟ್ಟ, ನನಗೆ ಬೇಡ ನೀನು, ನಾನು ಇನ್ನೊಂದು ಮದುವೆ ಮಾಡ್ಕೋತೀನಿ ಅಂತ ನನಗೆ ಈ ಥರ ಎಲ್ಲ ಹೇಳ್ತಾನೆ ಅಂತ ನಾನು ಅಲ್ಲಿ ಹೋಗಿ ಹೇಳ್ದೆ. ಅಲ್ಲಿ ಧರ್ಮಸ್ಥಳದಲ್ಲೂ ಧರ್ಮಸ್ಥಳದಲ್ಲಿ ಹೋಗಿ ನನ್ನ ಗಂಡ ನನಗೆ ಹಿಂಗೆಲ್ಲ ಹಿಂಸೆ ಕೊಡ್ತಿದ್ದಾನಂತ ತಾವು ಹೋಗಿ ಹೇಳಿದ್ದೀರಿ? ಹೇಳಿದ್ದೀನಿ. ಅವರು ಅವ್ರನ್ನ ಕರೆದು ಎಲ್ಲ ಬುದ್ಧಿ ಮಾತೆಲ್ಲ ಹೇಳಿ ಕಳಿಸ್ತಾ ಇದ್ರು. ಸರಿ, ಇನ್ಮೇಲೆ ಹಿಂಗೆ ಮಾಡಲ್ಲ ಹಂಗೆ ಮಾಡಲ್ಲ ಅಂತ ತಿರ್ಗಾ ಒಪ್ಕೊಂಡು ತಿರ್ಗಾ ಜೀವನ ಮಾಡ್ತಾಯಿದ್ದು. ಆಮೇಲೆ ತಿರ್ಗಾ ಮಗು ಡಿಲಿವರಿ ಆಯಿತು. ತಿರ್ಗಾ ಬಂದ. ಆ ಮಗು ಡಿಲಿವರಿ ಆಗಿ ಒಂದು 3 ತಿಂಗಳು 4 ತಿಂಗಳು ಬರಲೇ ಇಲ್ಲ. 2ನೇ ಮಗ ನಂದು ಮಗ ಡಿಲಿವರಿ ಆದಮೇಲೆ ಬರಲೇ ಇಲ್ಲ. ಆಮೇಲೆ ಅವನು ಯಾವಾಗಲೂ ಬಂದು ನೋಡ್ಬಿಟ್ಟು ತಿರ್ಗಾ ಗೂಡ್ಲೂರಿಗೆ ಹೊಂಟೋದ. ತಾಯಿ, ಈಗ ನಿಮ್ಮ ಮಕ್ಕಳಿಬ್ಬರು ಏನು ಕೆಲಸ ಮಾಡ್ತಾರಮ್ಮ? ನನ್ನ ಮಗಳು ಡಿಗ್ರಿ ಓದವಳೆ. ಇವಾಗ ಮದುವೆ ಮಾಡಿ ಇವಾಗ ಬಾಣ್ತಿ ಮನೇಲಿ ಅವಳೆ. ನಿಮ್ಮ ಯಜಮಾನರು ಇದ್ದಾರಲ್ಲ, ಹೇಗೆ ಅವರು ವ್ಯಕ್ತಿ ಹೇಗೆ? ಸರಿ ಇಲ್ಲ ಅಣ್ಣ. ಅವನು ಬರೀ ಪಿಸಾಚಿ ರಾಕ್ಷಸನ ಥರ ಗುಣ. ಒಂದು ಮನ್ಸರನ್ನ ಅಷ್ಟೊಂದು ರಾಕ್ಷಸ ಗುಣ